ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಕೆ ನ್ಯಾಷನಲ್ ಅಕಾಡೆಮಿ. ಗುಡ್ ಆಫ್ಟರ್ನೂನ್ ಆಲ್ ಮೈ ಡಿಯರ್ ಫ್ರೆಂಡ್ಸ್. ನಿಮಗೆ ಗೊತ್ತಿರುವ ಹಾಗೆ ಇಂದು ನಾವು 56,000 ಉದ್ಯೋಗಗಳ ಪೈಕಿ ನಾವು ಇಂದು 15,000 ಶಿಕ್ಷಕರ ನೇಮಕಾತಿಯ ಕುರಿತು ಮಾತನಾಡ್ತಾ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಸೊ ಇಲ್ಲಿ 15,000 ಉದ್ಯೋಗಗಳ ಪೈಕಿ GPSTR ಆಗಿರ್ಬೋದು, ಅದೇ ರೀತಿಯಾಗಿ HSTR ಆಗಿರ್ಬೋದು, ಅದೇ ರೀತಿಯಾಗಿ PST ಆಗಿರ್ಬೋದು, ಅದೇ ರೀತಿಯಾಗಿ ಕ್ರೈಸ್ ಆಗಿರ್ಬೋದು, ಮತ್ತು ವಾರ್ಡನ್ ಅಂದರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ವಾರ್ಡನ್ 2026ರಲ್ಲಿ ನೇಮಕಾತಿ ಆಗ್ತಾಯಿದೆ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ಇದಕ್ಕೆಲ್ಲ ಯಾರು ಅರ್ಹರು, ಯಾವ ಹುದ್ದೆಗೆ GPTಗೆ ಯಾರು ಅರ್ಹರಿದ್ದಾರೆ, ಕ್ವಾಲಿಫಿಕೇಷನ್ ಏನು, HSTRಗೆ ಕ್ವಾಲಿಫಿಕೇಷನ್ ಏನು, ಅದೇ ರೀತಿಯಾಗಿ PSTಗೆ ಕ್ವಾಲಿಫಿಕೇಷನ್ ಏನು, ಕ್ರೈಸ್ ಡಿಪಾರ್ಟ್ಮೆಂಟ್ಗೆ ಕ್ವಾಲಿಫಿಕೇಷನ್ ಏನು, ಮತ್ತು ಟೆಟ್ ಅವಶ್ಯಕತೆಯೋ ಇದೆಯೋ ಇಲ್ವೋ ಅದ್ರ ಬಗ್ಗೆ ಇವತ್ತು ಸ್ವಲ್ಪ ಮಾಹಿತಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದನ್ನು ನೋಡುವ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ರಲ್ಲ ಅವರು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಇಲ್ಲಿ ಇಷ್ಟೇ 2026ರಲ್ಲಿ ಅನೇಕ ಡಿಪಾರ್ಟ್ಮೆಂಟಲ್ಲಿ ನೇಮಕಾತಿ ಆಗ್ತಾಯಿದೆ. ಆಗ್ತಿದೆ. ಅದು ಎಷ್ಟಂದರೆ ನೋಡಿ ಸ್ನೇಹಿತರೆ, 56,000 ಪೋಸ್ಟ್ಗಳು, ಅದರಲ್ಲಿ 15,000 ಪೋಸ್ಟ್ಗಳು ನಮ್ಮ ಶಿಕ್ಷಣ ಇಲಾಖೆಗೆ ಇದ್ದಾವೆ. ನೆನಪಿರಲಿ, PSTR GPT ಎಷ್ಟು, HSTR ಎಷ್ಟು. ಸೊ ನೋಡಿ, ಒಂದು ನೆನಪಿರಲಿ, HSTR ಸುಮಾರು ಏನಪ್ಪ ಅಂತಂದಾಗ 11 ವರ್ಷಗಳಾಯಿತು ಯಾವುದೇ ನೇಮಕಾತಿ ಆಗಿಲ್ಲ. ಹಾಗಾಗಿ ಅತಿ ಹೆಚ್ಚು ಹುದ್ದೆಗಳು ಈ HSTR ಮೀಸಲಾಗಿಟ್ಟಿದ್ದಾರೆ. ನೆನಪಿರಲಿ, HSTR ಅತಿ ಹೆಚ್ಚಿನ ಹುದ್ದೆಗಳು ನೇಮಕಾತಿ ಆಗ್ತಾಯಿದೆ. ಅದಾದ ನಂತರ GPSTR ಕೂಡ ಅಷ್ಟೇ, KPSC ಸ್ಕೂಲ್ ಆಗಿದ್ದರಿಂದ ಇಲ್ಲಿ GPT ತುಂಬಿಕೊಳ್ಳೋ ಚಾನ್ಸಸ್ ಭಾಳ ಇದೆ ಸ್ನೇಹಿತರೆ. GPSTR ತುಂಬಿಕೊಳ್ಳೋ ಜಾಸ್ತಿ ಇದೆ. ಯಾಕಂತಂದಾಗ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳು ಸ್ಟಾರ್ಟ್ ಆಗಿ ಸುಮಾರು 8 ವರ್ಷಗಳಾಯಿತು. ಆ 8 ವರ್ಷಗಳಲ್ಲಿ ಅಲ್ಲಿ ಪಬ್ಲಿಕ್ ಸ್ಕೂಲ್ ಅಂತ ಮಾಡಿದ್ದಾರೆ. ಆ 8 ವರ್ಷಗಳಲ್ಲಿ ಇಂಗ್ಲೀಷ್ ವೇಕೆಂಟಿ ಕಡಿಮೆ ಇದ್ದಾವೆ, ಭಾಳಷ್ಟು ಕಡಿಮೆ ಇದ್ದಾವೆ. ಅವುಗಳನ್ನು ತುಂಬ್ಕೋಬೇಕನ್ನೋ ಉದ್ದೇಶ ಅಂದರೆ ವೇಕೆನ್ಸಿ ಖಾಲಿ ಇದೆ, ಆದರೆ ಟೀಚಿಂಗ್ ಮಾಡೋರು ಕಡಿಮೆ ಇದ್ದಾರೆ ಅಂತ ಅರ್ಥ. ಲಾಸ್ಟ್ ಟೈಮು ಸೋಷಿಯಲ್ಗೆ ಅತಿ ಹೆಚ್ಚಿನ ಒತ್ತು ಕೊಟ್ಟಿದ್ದರು. ಈ ಸರಿ ಇಂಗ್ಲೀಷಿಗೆ ಹೆಚ್ಚಿನ ಒತ್ತು ಕೊಡುವ ಸಾಧ್ಯತೆ ಇದೆ, ಗಮನದಲ್ಲಿಟ್ಕೊಳ್ಳ್ರಿ ಸ್ನೇಹಿತರೆ. ಅದು ಒಂದು. ಈಗ HSTRಗೆ PG ಕಡ್ಡಾಯನ ಅಂತೇಳಿಬಿಟ್ಟು ಸುಮಾರು ಜನ ಕೇಳ್ತಾ ಇದ್ರಿ. ಸೊ PG ಕಡ್ಡಾಯ ಆಗುತ್ತೋ ಇಲ್ವಾ ಅದು ಮುಂದಿನ ವಾರದಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ. ಮುಂದಿನ ವಾರದಲ್ಲಿ ಅದೊಂದು C&R ರೂಲ್ ಬರುತ್ತಲ್ವ, ಆ C&R ರೂಲಲ್ಲಿ ಎಲ್ಲ ಡೀಟೇಲ್ ಆಗಿ ಕೊಟ್ಟಿರ್ತಾರೆ. PST ಏನು, PST ನೋಡಿ ಸ್ನೇಹಿತರೆ, PUC ಪ್ಲಸ್ D.Ed ಆಗಿರಬೇಕು. PUC ಪ್ಲಸ್ D.Ed ಆಗಿದ್ದರೆ ಈಗ PSTಗೆ ಎಲಿಜಿಬಲ್ ಇದ್ದಾರೆ. GPTಗೆ D.Ed ಪ್ಲಸ್ ಪದವಿ B.Ed ಆಗಿದ್ದರೆ ಆಯಿತು, ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ನೀವು GPSTR ಬರಿಬೋದು. ಆದರೆ HSTRಗೆ ಡಿಗ್ರಿ ವಿತ್ B.Ed ಇದೆ ಈ ಪ್ರೆಸೆಂಟು. ಆದರೆ C&R ರೂಲಲ್ಲಿ ಏನು ಫೈನಲ್ ಆಗುತ್ತೋ ಅದೇ ಫೈನಲ್ಲು. ಸೊ GPSTR ಮತ್ತು PSTಗೆ ಕಂಪಲ್ಸರಿ ಟೆಟ್ ಕಡ್ಡಾಯ ಇದೆ. ಏನಿದೆ, ಟೆಟ್ ಮಾತ್ರ ಕಡ್ಡಾಯ ಇದೆ. ಮತ್ತು ಕ್ರೈಸ್ ಡಿಪಾರ್ಟ್ಮೆಂಟಿಗೆ ಏನಿದೆಯಪ್ಪ ಅಂದರೆ ಟೆಟ್ ಕಡ್ಡಾಯ ಇದೆ ಸ್ನೇಹಿತರೆ. ಆದರೆ ನೆನಪಿರಲಿ ಸ್ನೇಹಿತರೆ, ಇನ್ನೊಂದು, ನಿನ್ನೆ ತಾನೇ 12/6/2026 ನಿನ್ನೆ ತಾನೇ KPSCಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಎಷ್ಟಂದರೆ 282 ಹುದ್ದೆಗಳು ಹಾಸ್ಟೆಲ್ ವಾರ್ಡನ್ನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 282 ಹುದ್ದೆಗಳನ್ನು ತುಂಬಬೇಕಂತೇಳ್ಬಿಟ್ಟು ಆರ್ಡರ್ ಆಗಿದೆ. ಅದು ಪ್ರಸ್ತಾವನೆ ಕೂಡ ಹೋಗಿದೆ. ಒಂದು. ಇನ್ನೊಂದು, ಕ್ರೈಸ್ ಡಿಪಾರ್ಟ್ಮೆಂಟಲ್ಲಿ 75 ಹಾಸ್ಟೆಲ್ ವಾರ್ಡನ್ಗಳಿದ್ದಾವೆ, ಅವುಗಳು ಕೂಡ ತುಂಬಿಕೊಳ್ತಾ ಇದ್ದಾರೆ. ಟೋಟಲ್ ಕ್ರೈಸಲ್ಲಿ 875 ಹುದ್ದೆಗಳು, HSTRಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಹುದ್ದೆಗಳು ಕೂಡ ನೇಮಕಾತಿ ಆಗುವ ಸಾಧ್ಯತೆ ಇದೆ ಅಂತ ನಾವು ಹೇಳ್ಬೋದು. ಉಳಿದವು PST ಮತ್ತು GPT ಆಗುತ್ತೆ ಸ್ನೇಹಿತರೆ. ಹೌದು, ಇದೆಲ್ಲ ಆಗುತ್ತೆ. ಇದು ಪ್ರೊಸೆಸ್ ಏನಿದೆ, ಆ ಪ್ರೊಸೆಸ್ ಆಯ್ಕೆ ವಿಧಾನ ಹೇಗೆ, GPSTR ಆಯ್ಕೆ ವಿಧಾನ ಹೇಗೆ, HSTR ಆಯ್ಕೆ ವಿಧಾನ ಹೇಗೆ ಅನ್ನೋದು ನೋಡ್ತಾ ಹೋಗೋಣ ಸ್ನೇಹಿತರೆ. ನಾನೇನಿಲ್ಲಿ
ಸ್ವಂತ ನನ್ನಿಂದ ಈಚೆಯಿಂದ ಹೇಳ್ತಾ ಇಲ್ಲ ಸ್ನೇಹಿತರೆ. ಆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಮಾತ್ರ ನಿಮಗೆ ನೀಡ್ತಾ ಇದ್ದೀನಿ. ಸೊ ನೋಡಿ, ಇದು ವಿಶೇಷ ರಾಜ್ಯ ಪತ್ರದಲ್ಲಿ ನೋಟಿಫಿಕೇಷನ್ ಆಗಿರ್ತಕ್ಕಂಥದ್ದು. ಯಾವಾಗ ನೋಟಿಫಿಕೇಷನ್ ಆಗಿತ್ತು ನೋಡಿ ಸ್ನೇಹಿತರೆ, ಯಾವಾಗ ನೋಟಿಫಿಕೇಷನ್ ಆಗಿತ್ತಂದರೆ ಇದು 2022ರಲ್ಲಿ ಆಗಿರ್ತಕ್ಕಂಥ ಒಂದು ನೋಟಿಫಿಕೇಷನ್ ಅಂತ ನಾವು ಹೇಳ್ಬೋದು. ಇಲ್ಲಿದೆ ಡೇಟ್ ನಿಮಗೆ 21/3/2022ರಲ್ಲಿ GPSTR ನೋಟಿಫಿಕೇಷನ್ ಆಗಿರ್ತಕ್ಕಂಥದ್ದು. ಅಲ್ಲಿ ಏನೆಲ್ಲ ಮಾಹಿತಿ ಇದೆ ಅನ್ನೋದು ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ನಿಮ್ಮ ಮುಂದೆ. ಓಕೆನಾ? ಓಕೆ ನೋಡಿ ಸ್ನೇಹಿತರೆ, 2021-22ನೇ ಸಾಲಿನ ಪದವೀಧರ ಪ್ರಾಥಮಿಕ ಶಿಕ್ಷಕ 6ರಿಂದ 8ನೇ ತರಗತಿ ಗ್ರಾಜ್ಯುಯೇಟ್ ಪ್ರೈಮರಿ ಟೀಚರ್ ಫಾರ್ ಕ್ಲಾಸ್ 6 to 8 ನೇಮಕಾತಿಯ ಕುರಿತು ಜಿಲ್ಲಾ ಮಟ್ಟದ ನೋಡ್ರಿ ಒಂದಿನೊಂದು GPSTR ಇನ್ನೊಂದು ಹೇಳಿಲ್ಲ. GPSTR ಇದೆಯಲ್ಲ, ಅದು ಜಿಲ್ಲಾ ಮಟ್ಟದಲ್ಲಿ ನೇಮಕಾತಿ ಆಗುತ್ತೆ. ಅಂದರೆ ಡಿಸ್ಟ್ರಿಕ್ಟ್ ವೈಸ್ ನೇಮಕಾತಿ ನೋಟಿಫಿಕೇಷನ್ ಹೊಡಿಸ್ತಾನೆ. ಅದೇ ರೀತಿಯಾಗಿ HSTR ಇದನ್ನೇ ಮಾಡ್ತಾನೆ, ಡಿವಿಷನ್ ಅಂದರೆ ವಿಭಾಗೀಯ ಮಟ್ಟ. ಡಿವಿಷನ್ ಮೀನ್ಸ್ ವಿಭಾಗೀಯ ಮಟ್ಟದಲ್ಲಿ ಎಕ್ಸಾಮ್ ನಡೆಸ್ತಾನೆ. 4 ವಿಭಾಗಗಳು ಇದಾವಲ್ಲ, ನಮಗೆ 4 ವಿಭಾಗೀಯ ಪ್ರಕಾರ ನೋಟಿಫಿಕೇಷನ್ ಮಾಡ್ತಾನೆ. ಆದರೆ GPT ಓನ್ಲಿ ಡಿಸ್ಟ್ರಿಕ್ಟ್ ವೈಸ್ ಮಾತ್ರ ನೋಡ್ತಾರೆ. ನೆನಪಿರಲಿ ಸ್ನೇಹಿತರೆ, ಇದೊಂದು ನೆನಪಿರಲಿ. ಓಕೆ, ಇಲ್ಲಿ ಆಯ್ಕೆಯ ವಿಧಾನ ಏನು ಅನ್ನೋದು ನೋಡೋದಾದರೆ ಒಂದು ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ವಿಡಿಯೋ ಲೆಂತಿ ಆಗ್ಬೋದು, ಡೋಂಟ್ ವರಿ, ತಲೆ ಕಟ್ಸ್ಕೊಳ್ಬಿಟ್ಟು ಸ್ವಲ್ಪ ಇನ್ಫಾರ್ಮೇಷನ್ ತೊಗೊಳ್ರಿ. ಇನ್ಫಾರ್ಮೇಷನ್ ತೊಗೊಳ್ಳೋದ್ರಿಂದ ನಾವು ಇನ್ನೂ ಸಮಸ್ಯೆ ಆಗಲ್ಲ. ಓಕೆ ನೋಡಿರಿ, ಇಲ್ಲಿ ಕೊಟ್ಟಿದ್ದಾರೆ, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪದವೀಧರ ಪ್ರಾಥಮಿಕ ಶಿಕ್ಷಕ ವೃಂದದ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ, ಅಂದರೆ ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ವಿಶೇಷ ನಿಯಮಗಳು ಕೂಡ, ಅಂದರೆ ಇಲ್ಲಿ ಅವರೇ ಹೇಳ್ತಾ ಇದ್ದಾರೆ ಜಿಲ್ಲಾ ಮಟ್ಟದಲ್ಲಿ, ಅಂದರೆ ಜಿಲ್ಲಾ ಡಿಸ್ಟ್ರಿಕ್ಟ್ ವೈಸ್ ಮಾತ್ರ ನೋಟಿಫಿಕೇಷನ್ ಹೊರಡಿಸ್ತಾರೆ. ಮೀಸಲಾತಿ, ಒಳ ಮೀಸಲಾತಿ ಪ್ರಕಾರ ನಡೀತೆ ಸ್ನೇಹಿತರೆ, ಡೋಂಟ್ ವರಿ, ಒಳ ಮೀಸಲಾತಿ ಪ್ರಕಾರ ನಡೀತೆ, ಅದನ್ನು ತಲೆ ಕೆಡಿಸ್ಕೊಳ್ಬೇಡ್ರಿ. ಓಕೆ, ಆಯ್ಕೆಯ ವಿಧಾನ ಏನು ಅನ್ನೋದಾದರೆ, ಇಲ್ಲಿ ಆಯ್ಕೆಯ ವಿಧಾನ ನಮ್ಗೆ ಗೊತ್ತಿನ ನೋಟಿಫಿಕೇಷನ್ ಆಗಿಲ್ಲ, ನೆನಪಿರಲಿ. ಇಲ್ಲಿ ನೋಟಿಫಿಕೇಷನ್ ಆಗಿಂದ ನೋಡೋಣ. ಓಕೆ, ಆಯ್ಕೆಯ ಒಂದು ಅರ್ಹತೆ ಏನಿರುತ್ತೆ ಅಂದರೆ ನೋಡಿ, ನಿಗದಿತ ಕೊನೆಯ ದಿನಾಂಕದ ಅಭ್ಯರ್ಥಿಗಳು ವಿದ್ಯಾರ್ಹತೆ ವಯೋಮಾನ್ಯತೆ ವಿದ್ಯಾರ್ಹತೆಯನ್ನು ಹೊಂದಿರತಕ್ಕಂಥ ಏನು ವಿದ್ಯಾರ್ಹತೆ, ಏನು ಕ್ವಾಲಿಫಿಕೇಷನ್ ಏನಾಗಿರಬೇಕು ಅದನ್ನೆಲ್ಲ ನೋಡ್ತಾ ಹೋಗೋಣ. ನೋಡಿ, ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ TET ಅಥವಾ CTET ಪೇಪರ್ 2 ಪಾಸ್ ಮಾಡಿರಬೇಕು. ನೋಡಿರಿ, GPSTRಗೆ ಏನಪ್ಪ ಅಂತಂದಾಗ, GPSTRಗೆ KTET ಆಗಿರ್ಬೋದು ಅಥವಾ CTET, ಇವು ಎರಡರಲ್ಲಿ ಒಂದನ್ನು ಪಾಸ್ ಆಗಿದೆ. ಮತ್ತು CTET ಪಾಸ್ ಆಗಿದೆ ಸರ್, ನಂದಕ್ಕೆ ನಾನು ಎಲಿಜಿಬಲ್ ಇದೀನ ಎಲ್ಲ ತಲೆ ಕೆಡಿಸ್ಕೊಳ್ಬೇಡ್ರಿ. ನೋಡಿರಿ, KTET ಮತ್ತು ಅಥವಾ CTET ಎರಡರಲ್ಲಿ ಒಂದಾಗಿರಬೇಕು, ಅವ್ರು ಹೇಳಿದ್ದಾರೆ ಕ್ಲಿಯರಾಗಿ. ಸಾಮಾನ್ಯ ಅಭ್ಯರ್ಥಿಗಳಾಗಿರ್ಬೋದು 2A 2B 3A ಮತ್ತು 3B ಸೇರಿದ ಅಭ್ಯರ್ಥಿಗಳು 60% ಟೆಟ್ ಪಾಸ್, ಅಂದರೆ 60 ಟೆಸ್ಟಲ್ಲಿ ಅಂಕ ತೊಗೊಂಡಿರಬೇಕು. ಟೆಟ್ಟಲ್ಲಿ ಅಂದರೆ 90 ಅಂಕಗಳನ್ನು ತೊಗೊಂಡಿರಬೇಕು. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅವ್ರಿಗೇನೆಂದರೆ 83 ಅಂಕಗಳಿಗೆ ಎಲಿಜಿಬಲ್ ಆಗ್ತಾರೆ, ಅವರು ಕಂಪಲ್ಸರಿ. ಇವರು 60% ಇದ್ದರೆ ಇವ್ರದ್ದು 55% ಆಗುತ್ತೆ. ನೋಡಿ, ಇನ್ನೊಂದು ಕೊಟ್ಟಿದ್ದಾರೆ, ಹುದ್ದೆಯ ನೇಮಕಾತಿಗಾಗಿ ನಡೆಯುವ ಜಿಲ್ಲಾ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕು. ಓಕೆ, ಎಸ್. ಸ್ಪರ್ಧಾತ್ಮಕ ಪರೀಕ್ಷೆಯ ಪತ್ರಿಕೆ 2 ವಿಷಯ ಸಾಮರ್ಥ್ಯದಲ್ಲಿ ಕನಿಷ್ಠ 45% ಅಂಕಗಳನ್ನು ಪಡೆದಿರಬೇಕು. ನೋಡಿ, ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮೊದಲೆಲ್ಲ ಎಲಿಜಿಬಲ್ 75ಕ್ಕಿತ್ತು, ಈಗ 67.5ಕ್ಕಿದೆ. ಎಲಿಜಿಬಲ್ ಪೇಪರ್ 67.5ಕ್ಕೆ ಎಲಿಜಿಬಲ್ ಇದೆ ಸ್ನೇಹಿತರೆ. ಸ್ಪರ್ಧಾತ್ಮಕ ಪರೀಕ್ಷೆ ಭಾಷಾ ಸಾಮರ್ಥ್ಯ ಪರೀಕ್ಷೆ ಪತ್ರಿಕೆ 3ರಲ್ಲಿ ಕನಿಷ್ಠ 50 ಅಂಕ ನೋಡಿರಿ, ಇಲ್ಲಿ ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಯ ಭಾಷಾ ಸಾಮರ್ಥ್ಯ ಅಂದರೆ 3ನೇ ಪೇಪರ್ ಇರುತ್ತೆ ಎಲ್ಲರಿಗೂ. 1 ಸೆಕೆಂಡು, ಇಂಗ್ಲೀಷ್ನವರು ಪೇಪರ್ 2 ಬರೀತಾರೆ, 2 ಅಂದರೆ GK 1 ಬರೀತಾರೆ ಮತ್ತು ಪೆಸಿಫಿಕ್ 1 2 ಬರೀತಾರೆ. ಆದರೆ ಇಲ್ಲಿ ಸಮಾಜ ವಿಜ್ಞಾನ, ಸೈನ್ಸ್, ಅದೇ ರೀತಿಯಾಗಿ
ಗಣಿತ ಇವರು ಎಷ್ಟಂದ್ರೆ 400 ಮಾರ್ಕ್ಸಿಗೆ ಬರಿಬೇಕಾಗುತ್ತೆ. ಇವರು 300 ಮಾರ್ಕ್ಸಿಗೆ ಬರಿಬೇಕಾಗುತ್ತೆ. 300 ಮಾರ್ಕ್ಸ್ಗೆ ಯಾರು ಬರೀತಾರೆ ಅಂದರೆ ಲ್ಯಾಂಗ್ವೇಜ್ ಟೀಚರ್ಸ್ ಬರೀತಾರೆ, ಸಬ್ಜೆಕ್ಟ್ ಟೀಚರ್ಸು. ಅದೇ ರೀತಿಯಾಗಿ 400 ಮಾರ್ಕ್ಸಿಗೆ ಕೋರ್ಸ್ ಸಬ್ಜೆಕ್ಟ್ ಅವರು ಬರೀಬೇಕಾಗುತ್ತೆ. ಇಲ್ಲಿ ಪೇಪರ್ 3 ಇರ್ತವೆ, ಇಲ್ಲಿ ಪೇಪರು 2 ಇರ್ತವೆ. ಜಿ ಕೆ 1 ಮತ್ತು ಪೆಸಿಫಿಕ್ 1 ಇರುತ್ತೆ. ಇಲ್ಲಿ ಜಿ ಕೆ ಪೆಸಿಫಿಕ್ಕು ಒಂದು ಕನ್ನಡ ಇರುತ್ತೆ. ಭಾಷಾ ಸಾಮರ್ಥ್ಯ ಒಂದು ಪರೀಕ್ಷೆ ಇರುತ್ತೆ ಅಂತ ನಾವಿಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಯ ಭಾಷಾ ಸಾಮರ್ಥ್ಯ ಪರೀಕ್ಷೆ ಕನಿಷ್ಠ 50ರಷ್ಟು ಅಂದರೆ 100ಕ್ಕೆ ಕನಿಷ್ಠ 50ರಷ್ಟು ಮಾರ್ಕ್ಸ್ ತೆಗೆದುಕೊಳ್ಳೋದು ಕಡ್ಡಾಯ ಆಗೈತೆ ಅಂತ ನಾವಿಲ್ಲಿ ಹೇಳ್ಬೋದು. ನೋಡಿರಿ, ಆ ಆಧಾರ್ ಕಾರ್ಡ್ ಮಾತ್ರ ಕಡ್ಡಾಯವಾಗಿರ್ಬೇಕಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ನಿಗದಿತ ಅರ್ಜಿ ನಮೂನೆ ಅರ್ಜಿ ಸಲ್ಲಿಸೋದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಇದ್ದೇ ಇರುತ್ತೆ ಕಾಮನ್ ಆಗಿ. ಡೋಂಟ್ ವೆರಿ, ಅದನ್ನೇ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಓಕೆ, ಅದು ಪೇ ಮಾಡೋದು ನಿಮ್ಗೆ ಗೊತ್ತಾಗುತ್ತೆ. ಇಂಟರ್ನೆಟ್ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, ಏನೇ ಒಂದು ಯಾವುದರಿಂದ ನಾವು ಮಾಡ್ಬೋದು. ಓಕೆ, ಇನ್ನೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸ್ನೇಹಿತರವರು ನೋಡಿ. ಅಭ್ಯರ್ಥಿಗಳು ಒಂದು ಜಿಲ್ಲೆಯಲ್ಲಿ ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದ್ದಲ್ಲಿ ನೋಡಿ, ಟೋಟಲ್ ನಮ್ಮಲ್ಲಿ ಎಷ್ಟು ಜಿಲ್ಲೆಗೆ ಬೇಕಾದ್ರೆ 6 ಜಿಲ್ಲೆಗೆ ಅರ್ಜಿ ಸಲ್ಲಿಸು ಬೇಡ ಅನ್ನಂಗಿಲ್ಲ. ಆದರೆ ಇಲ್ಲೊಂದು ಮೆನ್ಷನ್ ಮಾಡಿದ್ದಾರೆ, ಅರ್ಜಿ ಸಲ್ಲಿಸುವ ಮುನ್ನ ಭರ್ತಿ ಮಾಡುವ ಎಲ್ಲ ಮಾಹಿತಿಗಳು ಸರಿಯಾಗಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು. ನೆನಪಿರಲಿ, ಇಲ್ಲಿ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಒಂದೇ ಜಿಲ್ಲೆಯಲ್ಲಿ ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದ್ದಲ್ಲಿ ಯಾವ ನೋಂದಣಿ ಅರ್ಜಿ ಸಂಖ್ಯೆಯನ್ನು ಪರೀಕ್ಷೆ ತೆಗೆದುಕೊಂಡಿರುತ್ತಾರೋ ಆ ಅರ್ಜಿ ಮಾತ್ರ ಅಂತಿಮವಾಗಿ ಪರಿಗಣಿಸಲಾಗುವುದು. ಆದರೆ ಅಭ್ಯರ್ಥಿಯು ಎಲ್ಲ ಪತ್ರಿಕೆಗಳನ್ನು ಒಂದೇ ನೋಂದಣಿ ಅರ್ಜಿಯ ಸಂಖ್ಯೆಯನ್ನು ಉತ್ತರಿಸಬೇಕು. ಸೊ ನೋಡಿ, ಇಲ್ಲಿ ಸಬ್ಜೆಕ್ಟ್ ಇದೆ. ಸೋಷಿಯಲ್ಗೂ ಬರಿತೀನಾ? ಓಕೆ ಬರಿ. ಇಂಗ್ಲೀಷಿಗೆ ಬರಿತೀಯಾ? ಬರಿ. ಆದರೆ ಜಿ ಕೆ ಮಾತ್ರ ಒಂದೇ ಇರುತ್ತೆ. ಆ 2 ಯಾವ ಕನ್ಸಿಡರ್ ಮಾಡ್ತಾನೆ. ಸೊ ಡೋಂಟ್ ವರಿ. ಇಲ್ಲಿ ಇಂಗ್ಲೀಷ್ ಇದ್ದವರು ಬರೀತಾರೆ, ಇಂಗ್ಲೀಷು ಬರೀತಾರೆ, ಸೋಷಿಯಲ್ಲು ಬರೀತಾರೆ, 2 ಪೇಪರ್ ಬರೀತಾರೆ. ಇವೆರಡರಲ್ಲಿ ಅತಿ ಹೆಚ್ಚು ಸ್ಕೋರ್ ಯಾವುದಾಗಿರುತ್ತಲ್ಲ ಅದನ್ನು ಕನ್ಸಿಡರ್ ಮಾಡ್ತಾರೆ. ನೆನಪಿರಲಿ. ಒಂದು ಇನ್ನೊಂದು, ಯಾವ ಅಪ್ಲಿಕೇಶನ್ ಮತ್ತು ಬೇರೆ ಬೇರೆ ಹಾಕಿದರೆ ರಾಂಗ್ ಆಗುತ್ತೆ ಸ್ನೇಹಿತರೆ. ಇವೆರಡು ಅಪ್ಲಿಕೇಶನ್ ಬೇರೆ ಬೇರೆ ಹಾಕಿದ್ರೆ ಅಂತ ಅಂದ್ಕೊಳ್ರಿ. ಯಾವುದನ್ನು ಅಪ್ಲಿಕೇಶನ್ ನಂಬರ್ನೇ ಆಲ್ ಟಿಕೆಟ್ ತೊಗೊಂಡು ಬರೀತೀರಲ್ವ ಅದು ಕನ್ಸಿಡರ್ ಆಗುತ್ತೆ. ಇನ್ನೊಂದು 6 ಜಿಲ್ಲೆಗೆ ಅರ್ಜಿ ಹಾಕಿ ಬೇಡ ಅನ್ನಲ್ಲ. ನೆನಪಿರಲಿ. ಏನಾಗುತ್ತೆ ಅಂತಂದಾಗ ಯಾವ ಡಿಸ್ಟಿಕಲ್ಲಿ ಎಕ್ಸಾಮ್ ಬರೀತಾರೋ ನೋಡಿ ಆ ಅಭ್ಯರ್ಥಿ ಅಲ್ಲಿದು ಮಾತ್ರ ಕನ್ಸಿಡರ್ ಆಗುತ್ತೆ. 6 ಜಿಲ್ಲೆಗೆ ಅರ್ಜಿ ಹಾಕಿದರೂ ಕೂಡ ಒಂದು ಜಿಲ್ಲೆ ಕೊನೆಯಲ್ಲಿ ನೀವು ಆಯ್ಕೆ ಮಾಡ್ತೀರಿ ಎಕ್ಸಾಮ್ಗೆ. ಆ ಎಕ್ಸಾಮ್ ಎಲ್ಲಿ ಬರೀತಾನಲ್ವ ಅದು ಮಾತ್ರ ಕನ್ಸಿಡರ್ ಆಗುತ್ತೆ. ನೆನಪಲ್ಲಿ. ಇಲ್ಲಿ ಅಭ್ಯರ್ಥಿ ಒಂದು ಅರ್ಜಿಯನ್ನು ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ದಲ್ಲಿ 2 ಹುದ್ದೆಗಳಿಗೆ ಯಾವುದಕ್ಕೆ ಪ್ರಥಮ ಅಥವಾ ದ್ವಿತೀಯ ಆದ್ಯತೆ ಬಯಸುವರು ಎಂಬುದನ್ನು ಕಡ್ಡಾಯವಾಗಿ ನೋಡಿ. ಈಗ ತಾನೇ ಹೇಳಿದೆ, ಇಂಗ್ಲೀಷ್ ಮತ್ತು ಸೋಷಿಯಲ್ ಇರುತ್ತಲ್ಲ, ಆ ಇಂಗ್ಲೀಷು ಸೋಷಿಯಲ್ ಆದ್ಯತೆ ನೀಡಬೇಕು. ಪ್ರಿಫರೆನ್ಸ್ ಯಾವುದು ಫಸ್ಟ್ ಕೊಡ್ತೀವಿ, ಯಾವ್ದು ಸೆಕೆಂಡ್ ಕೊಡ್ತೀವಿ, ಆ ಪ್ರಿಫರೆನ್ಸ್ ಕೊಟ್ಟದ್ರ ಮೇಲೆ ಏನು ಮಾಡ್ತಾನೆ ಅಂದರೆ ನಿಮ್ಮ ಮೆರಿಟ್ ತೆಗಿತಾನೆ. ಅಧಿಸೂಚನೆ ಅನುಸಾರವಾಗಿ ಸಲ್ಲಿಸಿದ ಅರ್ಜಿಯನ್ನು ಇಲಾಖೆಯು ನಡೆಸಿರುವ ಇತರ ಅಧಿಸೂಚನೆಗಳ ಆಯ್ಕೆ ಪ್ರಕ್ರಿಯೆಗೆ ಪರಿಗಣಿಸಲಾಗುವುದು. ಎಸ್, ಅದೇನು ಸಮಸ್ಯೆ ಇಲ್ಲ, ಅದು ನಿಮ್ಗೆ ಗೊತ್ತಾಗುತ್ತಾ. ಅರ್ಜಿ ಪಾವತಿಸಿದ್ದು ಅದು ಅಪ್ಲಿಕೇಶನ್ ಅದೇನು ಅವಶ್ಯಕತೆ ಇಲ್ಲ ನಿಮಗೆ. ಇಲ್ಲಿ ಲಾಸ್ಟ್ ಟೈಮ್ ಕೊಟ್ಟಿದ್ದರು ಎಕ್ಸಾಮ್ ಫೀಸ್ ಏನಿತ್ತು ಅಂತೇಳಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ 625 ಫೀಸ್ ಇದೆ. ಒಂದಕ್ಕಿಂತ 2 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದಲ್ಲಿ ನೋಡಿರಿ 1250 ಇದೆ. ಈ ಥರ ಅಂದರೆ ಎಲ್ಲರೂ ಬಂತು 1250 ಒಂದು ಹುದ್ದೆಗೆ. 2 ಹುದ್ದೆಗೆ 2500 ರೂಪಾಯಿ ಫೀಸ್ ಇದೆ ಸ್ನೇಹಿತರೆ. ಈಗ ಹೆಚ್ಚಾಗ್ಬೋದು ಕಡಿಮೆ ಆಗ್ಬೋದು, ಈಗ ಸರಿ ಆ ಸರಿ ಇರ್ತಕ್ಕಂಥ ಫೀಸ್ ಇದು. ಓಕೆ, ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಕೊಟ್ಟಿದ್ದರು, ಈಗ ನಮಗೆ ಬೇಡದು. ವಿವಿಧ ವಿಷಯ ಅಥವಾ ಮಾಧ್ಯಮದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಗ್ಗೆ ಅಂದರೆ ಎಲ್ಲ ವಿಷಯ ಅಥವಾ ಮಾಧ್ಯಮ ಹುದ್ದೆಗಳಿಗೆ ಒಂದೇ ಅರ್ಜಿ ನಮೂನೆಯನ್ನು ನಿಗದಿಪಡಿಸಿದೆ. ಓಕೆನಾ. ಅಭ್ಯರ್ಥಿಗಳು ಅರ್ಹರಿದ್ದಲ್ಲಿ ಒಂದೇ ಅರ್ಜಿಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೋಡಿರಿ, ಅಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಅಭ್ಯರ್ಥಿ ನಂದು BEd ಸೋಷಿಯಲ್ ಮತ್ತು ಮೆಥಡ್ ಇಂಗ್ಲೀಷ್ ಇದೆ ಅಂದರೆ ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಅದರಲ್ಲೇ ಮೆನ್ಷನ್ ಮಾಡ್ಬೋದು, 2ಕ್ಕೂ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಪತ್ರಿಕೆಯನ್ನು ಯಾವ ಬೋಧನಾ ಮಾಧ್ಯಮ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷೆ ಮಾಧ್ಯಮದಲ್ಲಿ ಅಥವಾ ಆಂಗ್ಲ ಭಾಷೆಯಲ್ಲಿ ಉತ್ತರಿಸಬೇಕು. ಹಾಗೂ ಎಲ್ಲ ಪ್ರಶ್ನೆಗಳಿಗೆ ಕಡ್ಡಾಯವಾಗಿ ಆಯ್ದು ಒಂದೇ ಭಾಷೆ ಮಾಧ್ಯಮದಲ್ಲಿ ಉತ್ತರಿಸಬೇಕು. ಪತ್ರಿಕೆ 2 ಅನ್ನು
ಯಾವ ಮಾಧ್ಯಮದಲ್ಲಿ ಉತ್ತರಿಸಲಾಗುವುದು ಎಂಬುದನ್ನು ಅರ್ಜಿಯ ಕಡ್ಡಾಯವಾಗಿ. ಸೊ ನೀವು ಲ್ಯಾಂಗ್ವೇಜ್ ಕೊಟ್ಟಿರ್ತಾನೆ, ಕನ್ನಡ, ಇಂಗ್ಲೀಷು, ಉರ್ದು ಅಂತೇಳಿ. ಯಾವುದನ್ನು ಚೂಸ್ ಮಾಡಿರ್ತಾರಲ್ಲ ಆ ಲ್ಯಾಂಗ್ವೇಜಲ್ಲಿ ಮಾತ್ರ ನಿಮಗೆ ಕ್ವಶನ್ ಪೇಪರ್ ಬರುತ್ತೆ ಅಂತ ನಾವು ಹೇಳ್ಬೋದು. ನೋಡಿರಿ, ಎಲ್ಲವೂ ಡೀಟೇಲ್ ಕೊಟ್ಟಿದ್ದಾರೆ. ಇಲ್ಲಿ ಬೇಸಿಕ್ ಏನಿರುತ್ತೆ, ಪೇ ಸ್ಕೇಲ್ ಅಂತ ಹೇಳಿದ್ದಾರೆ. ವೇತನ ಶ್ರೇಣಿ ನೋಡಿ, 27,650ರಿಂದ ಹಿಡಿದು 52,650 ಈ ಪ್ರೆಸೆಂಟ್ ಅಷ್ಟೇ ತಗೊಳ್ತಾ ಇದ್ದಾರೆ. ಇದು ಮಾಹಿತಿ. ನೆಕ್ಸ್ಟ್ ನೋಡೋಣ. ನೀವು ಈ ಹುದ್ದೆ ನೋಟಿಫಿಕೇಷನ್ ಆಗೋದ್ರೊಳಗಾಗಿ ಕನ್ನಡ ಮಾಧ್ಯಮ ಆಗಿರ್ಬೋದು, ಗ್ರಾಮೀಣ ಮಾಧ್ಯಮ ಆಗಿರ್ಬೋದು, 371 ಆಗಿರ್ಬೋದು, ಅಥವಾ ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಇದೆ, ಇನ್ಕಮ್ ಕ್ಯಾಸ್ಟ್ ಎಲ್ಲ ಇದೆಲ್ಲ ಅದನ್ನೆಲ್ಲ ತೆಗೆದುಕೊಂಡು ಇಟ್ಕೋಬೇಕು. ಇಲ್ಲಿ ನೋಡಿ, ಪ್ರತಿ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿ ಉಲ್ಲೇಖ 2ರಲ್ಲಿ ವೃಂದ ಮತ್ತು ನೇಮಕಾತಿ ವಿಷಯಗಳು ನಿಗದಿಗೊಳಿಸಲಾಗಿರುವ ವಿದ್ಯಾರ್ಹತೆ ಪಡೆದಿರಬೇಕು. ಇಲ್ಲೇನು ಕೊಟ್ಟಿದ್ದಾರೆ ನೋಡ್ರಿ, ಪದವೀಧರ ಪ್ರಾಥಮಿಕ ಶಿಕ್ಷಕ 6ರಿಂದ 8 ವೃಂದದ ನೇಮಕ